ಏನು ಬೆಳಗಾವಿಯ ಭಾಷಾ ಸಾಮರಸ್ಯಕ್ಕೆ, ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಳ್ಳಿಕೊಂಡಿರುವಂತಹ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯನ್ನ ರಾಜ್ಯದಿಂದ ನಿಷೇಧ ಮಾಡಬೇಕು ಅಂತ ಹೇಳಿ ಮಾನ್ಯ ಗೃಹ ಸಚಿವರಿಗೆ ನಾವೆಲ್ಲ ಕೂಡ ಈ ಮುಖೇನವಾಗಿ ಒತ್ತಾಯನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಪದೇ ಪದೇ ಕೂಡ ನಾವು ಬೆಳಗಾವಿ ಶಾಂತಿ, ಯಾಕಂದ್ರೆ ಬೆಳಗಾವಿ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀವಿ ಸಂದರ್ಭದಲ್ಲಿ ಬೆಳಗಾವಿ ಒಳಗಡೆ ಮರಾಠಿ ಭಾಷಿಕರು ಮತ್ತು ಕನ್ನಡ ಭಾಷಿಕರು ಸಹೋದರತೆಯಿಂದ ಒಂದು ಒಳ್ಳೆ ರೀತಿಯಿಂದ ಬೆಳವಣಿಗೆ ಬರುವಂತ ಸಂದರ್ಭದಲ್ಲಿ, ಒಳ್ಳೆ ರೀತಿ ಇಂದ ಬಾಂಧವ್ಯದಿಂದ ನಾವೆಲ್ಲ ಬಾಳ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಬೆಳಗಾವಿಗೆ ಬೆಂಕಿ ಹಚ್ಚಬೇಕು ಅಂತ ಹೇಳಿ ಈ ಹುನ್ನಾರವನ್ನ ಇಟ್ಕೊಂಡು ಕೇವಲ ಬೆಳ್ಳನಿಕೆ ಎಷ್ಟಿರುವಂತಹ ಮಹಾರಾಷ್ಟ್ರ ಏಕೀಕರಣ MES ಮುಖಂಡರುಗಳು ಇಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಸರ್ಕಾರ ಇಂಥವ್ರ ಮೇಲೆ ಕಠಿಣ ಕ್ರಮವನ್ನ ತಗೊಳ್ತಾ ಇಲ್ಲ ಅನ್ನೋಂಥದ್ದು ನಮಗೆ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಅದ್ರ ಜೊತೆ ಸ್ಥಳೀಯವಾಗಿ ಜನಪ್ರತಿನಿಧಿಗಳು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಂಥ ಒಂದು ನಮ್ಮ ನಾಡೊಳಗೆ ಇಟ್ಕೊಂಡು ನಮ್ಮ ಎಲ್ಲ ಸವಲತ್ತುಗಳನ್ನ ಪಡ್ಕೊಂಡು ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಇದನ್ನ ಪಡ್ಕೊಂಡು ಇವರು ಬೇರೆ ರಾಜ್ಯಕ್ಕೆ ಜೈ ಅಂತಾರಂತಂದ್ರೆ ಇದೊಂದು ದುರ್ದೈವ, ದುರಂತ. ಇಲ್ಲಿ ಅದೇ ಮಹಾರಾಷ್ಟ್ರದೊಳಗೆ ಹಿಂಗಾಗಿತ್ತು ಅಂದ್ರ ಮಹಾರಾಷ್ಟ್ರದ ರಾಜಕಾರಣಿಗಳು ಯಾರು ಕೂಡ ಸುಮ್ಮನೆ ಕೂಡ್ತಿರ್ಲಿಲ್ಲ. ಅವರೆಲ್ಲ ಪಕ್ಷಾತೀತವಾಗಿ ಇಂಥವ್ರ ವಿರುದ್ಧ ಹೋರಾಟ ಮಾಡ್ತಿದ್ರು. ಆದ್ರೆ ನಮ್ಮ ರಾಜಕಾರಣಿಗಳು, ಇಲ್ಲಿಯ ಜನಪ್ರತಿನಿಧಿಗಳು, ನಮ್ಮ ಸರ್ಕಾರಗಳು ಯಾಕೆ ಸುಮ್ಮನೆ ಕೂತಾವ ಅನ್ನುವಂಥದ್ದು ನಮಗೆ ಯಕ್ಷ ಪ್ರಶ್ನೆಯನ್ನ ಕಾಡ್ತಾ ಇದೆ. ಹಾಗಾಗಿ ನಾವು ಇವತ್ತು ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ನಾಳೆ ಒಂದು ಮಹಾಮೋರ್ಚಾವನ್ನ ಮಾಡ್ತಾ ಇದ್ದಾರೆ. ಏನಪ್ಪಾ ನಮ್ಮ ಕನ್ನಡ ಕಡ್ಡಾಯ ಹೋರಾಟ ಏನು ಅಂತಂದ್ರೆ, ನಮ್ಮ 60% ಕನ್ನಡದೊಳಗೆ ನಾಮಫಲಕ ಇರಬೇಕು. ಜೊತೆಗೆ ನಂತರ ನೀವು ಯಾವುದೇ ಭಾಷೆಯನ್ನ ಹಾಕಿದ್ರು ಕೂಡ ನಮ್ಮ ಅಭ್ಯಂತರ ಇಲ್ಲ. ನಾವು ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಅವರ ಉದ್ದೇಶ ಏನಂತಂದ್ರೆ, ಅವರು ಜನರ ದಾರಿ ಯಾವ ರೀತಿ ತಪ್ಪಿಸ್ತಾ ಇದ್ದಾರೆ ಅಂದ್ರೆ, ಇದ ಶುಭಂ ಶೇಳ್ಕೆ ಬರೀ ಸಂಪೂರ್ಣವಾಗಿ ಕನ್ನಡ ಇರಬೇಕು, ಮರಾಠಿ ಅಕ್ಷರ ಇಂಗ್ಲಿಷ್ ಅಕ್ಷರವನ್ನ ಬಳಸಬಾರದು ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಅಂತ ಹೇಳಿ ಇಲ್ಲಿ ಮುಗ್ಧ ಮರಾಠಿ ಭಾಷಿಕರ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತವ್ರ ಮೇಲೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನಾದಂತ ಕ್ರಮ ತಗೊಳ್ಬೇಕು. ಆದ್ರೆ ಈ ಕನ್ನಡ ಕಡ್ಡಾಯ ಏನು ಇದ್ರೊಳಗೆ ನಾಮಫಲಕ ಇದೆ, ಅಲ್ಲಿ 60% ಕನ್ನಡ ಇದ್ಕೊಂಡು ಬೇರೆ ಭಾಷೆಗೂ ಅಲ್ಲಿ ಅವಕಾಶ ಕೊಟ್ಟು ಆ ರೀತಿ ಬಳಸಬಹುದು ಅಂತ ಇದೆ. ಆದ್ರೆ ಇವರು ದಾರಿ ತಪ್ಪಿಸುವಂತ ಕೆಲಸ, ಈ ಹೋರಾಟವನ್ನ ಬೇರೆ ರೀತಿಯಲ್ಲಿ ಒಯ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಅಂತವ್ರ ಮೇಲೆ ಕಟ್ಟುನಿಟ್ಟಿನವಾದಂತ ಕ್ರಮವನ್ನ ತಗೊಳ್ಬೇಕು, ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಆಮೇಲೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಪ್ರತಿ ಸಲನೂ ಕೂಡ ನಾವು ಅನುಮತಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಿನ್ನೆ ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಅನುಮತಿಯನ್ನ ಕೊಟ್ಟಿಲ್ಲ ಅಂತ ಆದ್ರೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಅವಕಾಶ ಯಾಕೆ ಕೊಡ್ತೀರಿ ಅಂತ ನಮ್ಮ ಪ್ರಶ್ನೆ. ಅವಕಾಶವನ್ನ ನೀವು ಅವ್ರಿಗೆ ನಾವು ರ್ಯಾಲಿ ಮಾಡಕ್ಕೆ ಅವಕಾಶ ಕೊಡುದಿಲ್ಲ, ಆದ್ರೆ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿ ಕೊಡುವುದಂತ ಹೇಳ್ತಾರೆ. ಆದ್ರೆ ಅಲ್ಲಿ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿ ಕೊಡುವಂತದ್ದು ಏನಿದೆ, ಅವ್ರು ಮಾಡುವಂತ ಕೆಲಸ ಏನದು, ನಮ್ಮ ರಾಜ್ಯದೊಳಗಡೆ ನಮ್ಮ ಸರ್ಕಾರ ಏನು ಆದೇಶ ಹೊರಡ್ತದೆ ಅದನ್ನ ಆದೇಶವನ್ನ ಪಾಲನೆ ಮಾಡುವಂಥದ್ದು ಎಲ್ಲರ ಕರ್ತವ್ಯ. ಅದನ್ನ ಮಾಡಬೇಕು. ಅದನ್ನ ಬಿಟ್ಟು ಅದನ್ನ ಅನುಮತಿಯನ್ನ ಕೊಡುದಿಲ್ಲ ಅಂತೇಳಿ ಅಲ್ಲಿ ಅವಕಾಶ ಮಾಡಿ ಕೊಟ್ರಂದ್ರ ಇದು ಎಲ್ಲೋ ಒಂದ್ ಕಡೆ ಬೇರೆ ರೀತಿಯಾದಂತಹದ್ದು ವರ್ತನೆ ಕಾಣ್ತಾ ಇದೆ. ಹಾಗಾಗಿ ನಾವು ಇಲ್ಲಿಯ ಜನಪ್ರತಿನಿಧಿಗಳಿಗೆ ಮತ್ತು ಇಲ್ಲಿಯ ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದೀವಿ. ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಇಂಥವ್ರಿಗೆ ಅವಕಾಶ ಮಾಡಿಕೊಡಬಾರ್ದು. ಒಂದ್ ವೇಳೆ ಅವಕಾಶ ಮಾಡಿಕೊಟ್ಟಿದ್ದೆ ಆದಲ್ಲಿ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾಳೆ ದಿವಸ ನಾವು ಅಲ್ಲಿಂದನೇ ಒಂದು ಕನ್ನಡ ಕಡ್ಡಾಯಕ್ಕಾಗಿ ಸ್ವಾಭಿಮಾನದ ರ್ಯಾಲಿ ಮಾಡುವುದ್ರ ಮುಖ್ಯವಾಗಿ ಮಹಾರಾಷ್ಟ್ರ ಏಕೀಕರಣ ಪುಂಡ್ರಿಗೆ ತಕ್ಕ ಪಾಠವನ್ನ ಕಲಿಸ್ತೀವಿ. ಜೊತೆಗೆ ಕೆಲವೊಂದು ಪತ್ರಿಕೆಗಳಲ್ಲಿ ಕನ್ನಡಿ ಗುಂಡಾಗಳಂತ ಬರೀತಾರ, ಕನ್ನಡ ಭಾಷೆ ಸಹೋದರ ರೀತಿ ಎಲ್ಲ ಇರ್ತೀವಿ ಅಂತಾರ, ಮತ್ತೊಂದು ರೀತಿಯಾಗಿ ಬೇರೆ ರೀತಿಯಾಗಿ ಅಲ್ಲೇ ಪದವನ್ನ ಬಳಸ್ತಾರ. ಕನ್ನಡಿ ವಿರೋಧಿ ಅಂತ, ಕನ್ನಡಿ ವಿರೋಧಿ ಮಾಡೋರೆಲ್ಲ ನೀವು ಬರಬೇಕು ಅಂತ ಹೇಳಿ ಅದೇ ಪತ್ರಿಕೆಗಳು ಬರ್ತಾ ಇದಾರ. ಇಂಥ ಪತ್ರಿಕೆಗಳಿಗೆ ನಮ್ಮ ಸರ್ಕಾರದವರು ಅನುದಾನವನ್ನ ಕೊಡ್ತಾರ, ಜಾಹೀರಾತುಗಳನ್ನ ಕೊಡ್ತಾರ. ಯಾರು ನಮ್ಮ ರಾಜ್ಯದ ವಿರುದ್ಧ, ನಮ್ಮ ಸರ್ಕಾರದ ವಿರುದ್ಧ, ನಮ್ಮ ಜಿಲ್ಲಾಡಳಿತದ ವಿರುದ್ಧವಾಗಿ ಯಾರಾದ್ರೂ ಬರೀತಾ ಇದ್ದಾರೆ ಅಂತವ್ರಿಗೆ ನೇರವಾಗಿ ಅನುದಾನ ಆಗಿರ್ಬೋದು, ಜಾಹೀರಾತುಗಳನ್ನ ನಾವು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ವಿ. ಯಾಕಂದ್ರೆ ಅವ್ರ ಮುಖೇನವಾಗೇನೆ ಈ ಭಾಷಾ ಸಾಮರಸ್ಯಕ್ಕೆ ದೊಡ್ಡ ಒಂದು ಉರಿಯುವಂತ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಎಲ್ಲ ಒತ್ತಾಯನ ಮಾಡ್ತಾ ಇದ್ವಿ. ಕರಾಳ ದಿನಾಚರಣೆ ಆಗಿರ್ಬೋದು, ನವೆಂಬರ್ 1ನೇ ತಾರೀಕು ಕೂಡ ಇವರು ಕರಾಳ ದಿನಾಚರಣೆಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಅವಕಾಶ ಕೊಟ್ಟರು.
ಇಲ್ಲಿ ಆ ಚಳಿಗಾಲದ ಅಧಿವೇಶನ ನಡೆಸುವಂತ ಸಂದರ್ಭದೊಳಗಡೆ ಮಹಾಮೇಳವನ್ನ ಮಾಡ್ತಾರೆ. ಇಂಥ ಸಾಕಷ್ಟು ನಿನ್ನೆನೂ ಕೂಡ ಮಹಾರಾಷ್ಟ್ರ ಸರ್ಕಾರ ಅವ್ರಿಗೆ ಮಂಗಳಾರತಿ ಮಾಡಿದೆ. ನಾಚಿಕೆ ಆಗ್ಬೇಕು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರಿಗೆ, ಶಿವಸೇನೆ ಅವ್ರಿಗೆ. ಮಹಾರಾಷ್ಟ್ರದವ್ರಿಗೆ ಇವ್ರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅವ್ರಿಗೆ ಮನವಿ ಪತ್ರ ಕೊಡ್ಲಿಕ್ಕೆ. ಇದು ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಇನ್ನಾದ್ರೂ ಅರ್ಥ ಮಾಡ್ಕೊಂಡು ಕರ್ನಾಟಕದೊಳಗಡೆ ಕನ್ನಡಿಗರಾಗಿ ಬದುಕಬೇಕು ಅಂತ ಹೇಳಿ ನಾವು ಈ ಮುಖೇನವಾಗಿ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಇನ್ನು ನಿಮ್ಮ ಪುಂಡಾಟಿಕೆಯನ್ನ ನಾವು ಸಹಿಸುವುದಿಲ್ಲ ಯಾವುದೇ ಕಾರಣಕ್ಕೂ. ಪದೇ ಪದೇ ಇಂಥ ರ್ಯಾಲಿಗಳನ್ನ ಮಾಡಿದ್ರೆ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡ್ತದೆ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾರು ಕೂಡ ಕೈಗೆ ಬಳೆ ಹಾಕೊಂಡು ಕೂತ್ಕೊಂಡಿಲ್ಲ. ಇಂಥ ಪುಂಡ್ರಿಗೆ, ಇಂಥ ಗುಂಡಾಗಳಿಗೆ ನಾವು ಏನು ಉತ್ತರ ಕೊಡಬೇಕು ಅನ್ನೋಂಥದ್ದು, ಯಾವ ರೀತಿಯಾಗಿ ನಾವು ಪಾಠವನ್ನ ಕಲಿಸ್ಬೇಕು ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಸರ್ಕಾರ ಇಂಥದನ್ನೆಲ್ಲ, ಈ ಹೋರಾಟಗಳ ಗಂಭೀರತೆಯನ್ನೇ ಅರ್ಥ ಮಾಡಿಕೊಂಡು ತಕ್ಷಣವೇ ಈ ರಾಜ್ಯದಿಂದ MES ಮತ್ತು ಶಿವಸೇನೆಯನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಮಾನ್ಯ ಗೃಹ ಸಚಿವರಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸ್ಥಳೀಯ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ನಾವು ಮನವಿ ಮತ್ತು ಒತ್ತಾಯನ ಮಾಡ್ತಾ ಇದ್ದೀವಿ. ತಕ್ಷಣವೇ ಇಂಥವ್ರನ್ನೆಲ್ಲ ಗಡಿಪಾರು ಮಾಡಬೇಕು. ಇಲ್ಲಿಯ ಭಾಷಾ ಸಾಮರಸ್ಯವನ್ನ ಹದಗೆಡಿಸೋದನ್ನ ತಕ್ಷಣವೇ ನಿಲ್ಲಿಸುವಂತ ಕ್ರಮ ಜಿಲ್ಲಾಡಳಿತ ತಗೋಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ.